ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಆಲೂ ಪರೋಟ ಮಾಡೋತೀವ್ರಿ. ಆಲೂ ಪರೋಟ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಏನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನೆಲ್ಲ ವೀಡಿಯೋಸ ನಿಮ್ಗೆ ನೋಟಿಫಿಕೇಷನ್ ಬರ್ತಿತ್ತು. ಮೊದಲು ನಾನಿಲ್ಲಿ ಆಲೂ ಸಪ್ಪಿಗೆ ಸುರಿದ್ಬಿಟ್ಟು ಕಟ್ ಮಾಡಿ ತೊಗೊಂಡೇನ್ರಿ. ಇವಾಗ ಅದಕ್ಕೆ ಉಪ್ಪು ಹಾಕಿ ಕುಕ್ಕರ್ಗೆ ಹಾಕಿ ಕುದಿಸ್ಕೊಳ್ಳೋಣ್ರಿ. ನಾನಿಲ್ಲಿ 2 ಸೀಟಿ ಮಾಡ್ಕೊಳತ್ತೀನಿ ರೀ. ಇವಾಗ ಗೋಧಿ ಹಿಟ್ಟು ತೊಗೊಳೋಣ್ರಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ. ಮತ್ತು ಇವಾಗ ಅಡುಗೆ ಎಣ್ಣೆ ಹಾಕೊಳ್ಳೋಣ್ರಿ. ಮತ್ತು ಹಿಟ್ಟು ಮೆತ್ತಂಗೆ ಚಲೋತಂಗೆ ಕಲಿಸ್ಕೊಂಬರೋಣ್ರಿ. ಹಿಟ್ಟು ಸ್ವಲ್ಪ ಮೆತ್ತಂಗೆ ಕಲಿಸ್ಕೊಬೇಕ್ರಿ. ನಾನಿಲ್ಲಿ ಅಲ್ಲ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಪೇಸ್ಟಾಗಿ ಕುಟ್ಟಿ ಇಟ್ಕೊಂಡೇನ್ರಿ. ಇವಾಗ ಚಿಕ್ಕದಾಗಿ ಮೀಡಿಯಮ್ ಸೈಜ್ದು ಒಂದು ಉಳ್ಳಾಗಡ್ಡಿ ಹೆಂಚ್ಕೊಂಡೇನ್ರಿ. ಮತ್ತು ಕೊತ್ತಂಬರಿ ಕೂಡ ಸ್ವಲ್ಪ ಚಿಕ್ಕದಾಗಿ ಹೆಂಚ್ಕೋಬೇಕ್ರಿ. ಈಗ ಒಂದು ಪಾತ್ರೆ ಇಟ್ಕೊಳ್ಳೋಣ್ರಿ. ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ. ಎಣ್ಣೆ ಹಾಕೊಂಡ ಜೀರಿಗೆ ಹಾಕೊಳ್ಳೋಣ್ರಿ. ಜೀರಿಗೆ ಚಟ್ಪಟ್ಟ ನಂತರ ಇಲ್ಲಿ ನಾನು ಕರಿಬೇವು ಕೈಯಲ್ಲೇ ಇದನ್ನು ಮಾಡಿ ಹಾಕ್ಕೊಳತ್ತೀನಿ ರೀ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಅಲ್ಲ ಬೆಳ್ಳುಳ್ಳಿ ಏನು ಕೊಟ್ಟಿರ್ತಾವಲ್ಲ ಅದನ್ನು ಪೇಸ್ಟ್ ಹಾಕೊಳ್ಳೋಣ್ರಿ. ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಎಣ್ಣೆಯಾಗ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕ್ರಿ. ಇವಾಗೇನು ಸಣ್ಣದಾಗಿ ನಾವು ಉಳ್ಳಾಗಡ್ಡಿ ಹೆಂಚ್ಕೊಂಡಿರ್ತೀವಲ್ಲ ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆಯಾಗ. ಅದ್ರದ್ದು ಒಂದೀಟ ಹಸಿ ವಾಸನೆ ಹೋಗ್ಬೇಕ್ರಿ. ಅಂದಾಗ ಫ್ಲೇವರ್ ಚಲೋತಂಗೆ ಬರ್ತೈತ್ರಿ. ಇವಾಗ ಚಲೋತಂಗೆ ಫ್ರೈ ಆಗೈತ್ರಿ. ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ಬಾಯ್ಲ್ ಮಾಡಿದ್ದು ಆಲೂ ಎಲ್ಲ ಸೇರಿಸ್ಕೊಳಕತ್ತೀನಿ ರೀ. ಇದನ್ನು ಚಲೋತಂಗೆ ಸ್ಮ್ಯಾಶಲ್ಲೇ ಸ್ಮ್ಯಾಶ್ ಮಾಡ್ಕೋಬೇಕ್ರಿ. ಒಂಚೂರು ಆಲೂ ರೀ ಗಂಟು ಉಳಿಬಾರ್ದ್ರಿ, ಆ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡ್ಕೋದಿಂದ್ರೆ ಆಲೂ ಸ್ಟಫಿಂಗ್ ಚಲೋ ಬರ್ತೈತ್ರಿ. ಏನಾದರೂ ಹೆರ್ಕೊಂಡು ಅಂದ್ರೆ ಅದು ಚಲೋ ಬರೋದಿಲ್ರಿ, ಜಿಗಟ್ ಗತೆ ಬರ್ತೈತ್ರಿ. ಅದಕ್ಕಿಂತ ಹಿಂಗೆ ಮಾಡಿರಿ, ಮಸ್ತ್ ಬರ್ತಾವ್ರಿ. ಇವಾಗ ನಾ ಇಲ್ಲಿ ಧನಿಯಾ ಆ್ಯಡ್ ಮಾಡಾಕ್ತೇನೆ ರೀ. ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿರೋದ್ರಿ. ಮತ್ತು ಇದು ಗರಂ ಮಸಾಲ, ಆಮೇಲೆ ಜೀರಾ ಪುಡಿ ರೀ, ಮತ್ತು ಇದು ಧನಿಯಾ ಪುಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಒಂಚೂರು ಅರಿಶಿನ ಹಾಕ್ಕೊಳಕತ್ತೀನಿ ರೀ. ಮತ್ತು ಆಮ್ಚೂರು ಪೌಡ್ರ್ ರೀ, ಮೇನ್ ರೀ, ಮಸ್ತ್ ಟೇಸ್ಟ್ ಬರ್ತೈತ್ರಿ. ಮತ್ತು ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರು ಎರಡನ್ನೂ ಆ್ಯಡ್ ಮಾಡ್ಕೋಬೇಕ್ರಿ. ಇವಾಗ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಇನ್ನು ತೆವಿ ಕಾಯಾಗಿ ಇಟ್ಕೊಳತ್ತೀನಿ ರೀ. ನಾನಿಲ್ಲಿ ಆಲೂ ಪರೋಟ ಮಾಡಾಕ್ರಿ ತಗಡು ತೊಗೊಂಡೀನಿ ರೀ. ತಗಡು ಮ್ಯಾಗ ಚಲೋ ಬರ್ತಾವೆ. ನೀವು ಬಟ್ರ್ ಪೇಪರ್ ಬೇಕಾದರೂ ತೊಗೋಬೋದು, ಎಣ್ಣೆ ಹಚ್ಚಿ ಮಾಡ್ಕೋದಾದ್ರೆ ರೀ. ನಾನಿಲ್ಲಿ ಹಿಟ್ಟು ಹಚ್ಚಿ ಮಾಡ್ಕೊಳತ್ತೀನಿ ರೀ. ಹಿಟ್ಟು ಒಂಚೂರು ನಾದ್ಕೊಳ್ಳೋಣ್ರಿ. ಹಿಟ್ಟು ಒಂಚೂರು ನಾದ್ಕೊಂಡ ನಂತರ ಒಂದು ಉಳ್ಳಿ ತೊಗೋತೇನೆ ರೀ. ನೋಡಿರಿ ನಾ ಯಾವ ಥರ ಮಾಡತ್ತೇನ್ರಲ್ಲ, ಸ್ಕಿಪ್ ಮಾಡಲ್ದ ನೋಡ್ರಿ, ಅಂದ್ರೆ ಗೊತ್ತಾಗ್ತೈತಿ. ಇಲ್ಲ ಅಂದ್ರೆ ಒಬ್ಬೊಬ್ರದ್ದು ಸ್ಟಫಿಂಗ್ ಏನಾಗ್ತೈತಿ ರೀ, ಆಲೂ ಹೊರಗೆ ಬರ್ತೈತ್ರಿ. ನಾ ಅದಕ್ಕೆ ಡೀಟೇಲ್ಡಾಗಿ ವಿಡಿಯೋ ಹಾಕೇನಿ ರೀ, ಅಂದ್ರೆ ಗೊತ್ತಾಗ್ತೈತ್ರಿ. ಇದು ನೋಡಿರಿ, ಈ ಥರ ಅಡ್ಜಸ್ಟ್ ತೆಳ್ಳಗೆ ಇದನ್ನು ಮಾಡ್ಕೊಂಡ್ರಿ. ಒಳಗೆ ಸ್ಟಫಿಂಗ್ ಹಾಕ್ಕೊಂಡು ಈ ಥರ ಉಳಿ ತುಂಬ್ಕೋಬೇಕ್ರಿ. ಮತ್ತು ಈ ಥರ ಒಂದು ಸ್ವಲ್ಪ ಕೈಲೇ ತಟ್ಕೋಬೇಕ್ರಿ. ತಟ್ಕೊಂಡ ನಂತರ ಚಲೋತಂಗೆ ಹಿಟ್ಟು ಹಚ್ಕೊಳತ್ತೀನಿ ರೀ. ಹಿಟ್ಟು ಹಚ್ಕೊಂಡ ನಂತರ ನೀವು ಈ ಥರ ರೀ ತಗಡು ಮ್ಯಾಗ ಇಟ್ಟು ಹಿಂಗೆ ತಟ್ಕೋಬೇಕ್ರಿ. ಯಾಕಂದ್ರೆ ಅದು ಸ್ಟಫಿಂಗ್ ಏನಾಗ್ತೈತೆ ರೀ, ಹೊರಗೆ ಬರೋದಿಲ್ಲ ರೀ. ಈಗ ಹಂಗೆ ಲಟ್ಸಾಕತ್ರ ಅಂದ್ರೆ ಹೊರಗೆ ಬರ್ತೈತೆ ರೀ ಸ್ಟಫಿಂಗ್. ಈ ಥರ ಬಬಲ್ಸ್ ಬಂದ್ಮೇಲೆ ರೀ ಇದನ್ನು ಹೊಳಿಸ್ಕೋಬೇಕ್ರಿ. ಮತ್ತು ಆಯಿಲ್ ಅದು ಮುಂಚೆನ ತೆವಿಗದು ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಥರ ಒಂದು ಸೈಡ್ ಬೆಂದ ನಂತರ ಎಣ್ಣೆ ಹಚ್ಕೊಳ್ರಿ.
ನೋಡ್ರಿ ಎಷ್ಟು ಚಂದ ಉಬ್ಬಿ ಬರತ್ತವ್ರಿ ಮತ್ತು ಮೆತ್ತಗನೂ ಆಗಿರ್ತಾವ್ರಿ. ನೋಡ್ರಿ ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ. ನಾನು ಮಡ್ಕಿ ಹೆಂಚಿನಾಗೂ ಮಾಡೇನಿ ನೋಡ್ರಿ. ಇಲ್ಲಿ ಅವು ಸಹ ಎಷ್ಟು ಚಂದ ಬಂದಾವ್ರಿ ಉಬ್ಬಿ. ಹಿಂಗೆ ಬಬಲ್ಸ್ ಬಂದ ನಂತರ ಇದನ್ನು ಹೊಳಿಸ್ಕೋದ್ರಿ. ಇವಾಗ ಎಣ್ಣೆ ಹಚ್ಕೋಬೇಕ್ರಿ ಒಂದು ಸೈಡ್ ಬೇಯ್ದ ನಂತರ. ನನ್ನ ವಿಡಿಯೋ ಏನಾದರೂ ಇಷ್ಟ ಆದ್ರೆ ರೀ ಲೈಕ್ ಕಮೆಂಟ್ ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.